ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ನಿಮ್ಮ ಕುಕ್ಕಿಂಗ್ ಚಾನಲ್. ನಾನಿವತ್ತು ಕೋಸಿಂದು ಪಲ್ಯ ಮಾಡ್ತಾಯಿದ್ದೆ. ಕೋಸಿನ ಪಲ್ಯನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಕೂಡ ಇದು ಆಗುತ್ತೆ. ಒಂದು 5ರಿಂದ 10 ನಿಮಿಷದಲ್ಲಿ ಕೋಸಿನ ಪಲ್ಯ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ಕೋಸು ಅಂದರೆ ಅದಕ್ಕೆ ತುಂಬ ಔಷಧಿ ಹೊಡೆದಿರ್ತಾರೆ. ಹಾಗಾಗಿ ಫಸ್ಟು ಅದನ್ನು ಸ್ವಲ್ಪ ಬಿಸಿನೀರಿನಲ್ಲಿ ಒಂದು 10 ನಿಮಿಷ ನೆನೆ ಹಾಕಬೇಕಾಗುತ್ತೆ. ನಾನಿಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೋಡಿ, ಈ ಥರ ಒಂದೊಂದೇ ಎಲೆನ ಬಿಡಿಸಿ ಹಾಕ್ತಾಯಿದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿ ಇದನ್ನು ಹಾಕಿದ್ರೆ ಅದರೊಳಗಡೆ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದೊಂದು ಟೈಮು ನಮಗೆ ಟೈಮ್ ಇಲ್ದಿರೋವಾಗ ಹಾಗೇ ಕಟ್ ಮಾಡಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ಬಿಡ್ತೀವಿ. ಅದರೊಳಗಡೆ ಹುಳ ಎಲ್ಲ ಸೇರ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ವೀಡಿಯೋಸ್ಗಳ್ನ ನೋಡಿದ್ದೀವಿ ನಾವು, ಅದರೊಳಗಡೆ ಹಾವು ಅದು ಇದು ಎಲ್ಲ ಸೇರ್ಕೊಂಡಿರೋದೆಲ್ಲ ನೋಡಿದ್ದೀವಿ. ಹಾಗಾಗಿ ನಾನೇನು ಮಾಡ್ತೀನಿ, ಎಲೆಗಳನ್ನ ಒಂದೊಂದನ್ನೇ ತೆಗೆದು ನಾನು ನೆನೆ ಹಾಕ್ಕೊತೀನಿ. ಎಷ್ಟು ಬೇಕು ಅಷ್ಟೊಂದು ತಕ್ಕೊಂಡು ನೆನೆ ಹಾಕ್ಕೊಂಡಿರ್ತೀನಿ, ಎಲೆಗಳು ತಕ್ಕೊಂಡು. ಇನ್ನು ಉಳಿದಿರೋದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮತ್ತು ಕಟ್ ಮಾಡಿದ್ರೂ ಬೇಗ ಹಾಳಾಗಿಬಿಡುತ್ತೆ. ಈ ಥರ ಒಂದೊಂದೇ ಎಲೆ ತಕ್ಕೊಂಡು ನಾವು ಯೂಸ್ ಮಾಡಿದ್ರೆ ಬೇಗ ಹಾಳಾಗೋದಿಲ್ಲ ಅದು. ಈ ಕಡೆ ಒಂದು ಅರ್ಧ ಗಂಟೆ ನೆನೆ ಹಾಕೋದಕ್ಕೆ ಇಟ್ಟಿದ್ದೆ. ನಂತರ ಅದನ್ನು ತಕ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆನ ಚಟಪಟ ಅಂತ ಸಿಡಿಯೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಈರುಳ್ಳಿನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಾಗಿಸ್ಕೊತೀನಿ. ಕೆಂಪು ಬಣ್ಣ ಬರೋವರೆಗೂ ಅದನ್ನು ನೀಟಾಗಿ ಮಾಗಿಸ್ಕೊಂಡು ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೋಸನ್ನು ಹಾಕ್ಕೊತಾ ಇದ್ದೀನಿ. ಕೋಸನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಮಾಗಬೇಕದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಿಮಗೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪನ್ನ ಹಾಕಬೇಡಿ. ಕೋಸಲ್ಲಿ ಜಾಸ್ತಿ ಉಪ್ಪನ್ನ ಹಾಕಿದ್ರೆ ಕೋಸಿಗೆಡ್ಡೆಗೆ ಉಪ್ಪು ಅನಿಸುತ್ತೆ. ಹಾಗಾಗಿ ಜಾಸ್ತಿ ಉಪ್ಪನ್ನ ಹಾಕಬೇಡಿ, ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಲಿಡ್ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತೀನಿ. ಇದಕ್ಕೆ ಯಾವುದೇ ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಈ ಕೋಸಲ್ಲೇ ನೀರು ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ಎಣ್ಣೆ ಮತ್ತು ಆ ಕೋಸಲ್ಲಿ ಬಿಟ್ಕೊಳ್ತಕ್ಕಂಥ ನೀರಿಂದನೇ ಇದು ನೀಟಾಗಿ ಬೆಂದ್ಕೊಳುತ್ತೆ. ಒಂದು 3/4 ಭಾಗ ಬೆಂದರೆ ಸಾಕಾಗುತ್ತೆ. ಈ ಕೋಸಿಗೆಡ್ಡೆ ಪಲ್ಯ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಲಿಡ್ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ ನಾನು. ಆಗಾಗ ತೆಗೆದು ನಾವು ನೋಡ್ತಾ ಇರಬೇಕು. ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಚಿಕ್ಕ ಮಿಕ್ಸಿ ಜಾರ್ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟೀ ಸ್ಪೂನಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿನ ತೊಳೆದು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನೀರು ಏನು ಹಾಕೋದು ಬೇಡ, ಹಾಗೇ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡು ಅಂದರೆ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನಾನು ನೀರು ಏನೂ ಹಾಕಿಲ್ಲ, ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ. ಈ ಮಿಶ್ರಣನ ನಾನು ಬೇಯಿಸ್ಕೊಳ್ತಾ ಇರ್ತೀನಲ್ಲ, ಆ ಕೋಸಿಗೆಡ್ಡೆ ಒಳಗಡೆ ಹಾಕ್ಕೊಬೇಕಾಗುತ್ತೆ. ಅಷ್ಟೇ. ಹಾಕ್ಕೊಂಡು ಇದನ್ನು ನೀಟಾಗಿ ಮಾಗಿಸ್ಕೊಳ್ಳಿ. ಮತ್ತು ನಾವು ಕಡಲೆಬೇಳೆನೂ ಹಾಕ್ಬೋದು ಒಗ್ಗರಣೆಗೆ. ನಾನು ಕಡಲೆಬೇಳೆ ಹಾಕಿಲ್ಲ ಇಲ್ಲಿ. ಬೇಕಂದರೆ ನೀವು ಕಡಲೆಬೇಳೆ ಹಾಕ್ಬೋದು. ಮತ್ತು ಕಡಲೆಬೇಳೆನೂ ಅಷ್ಟೇ ಒಂದು 5 ನಿಮಿಷ ನೆನೆ ಹಾಕು ಕೂಡ ನೀವು ಕಡಲೆಬೇಳೆನ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಹಾಗೆಯೇ ಒಗ್ಗರಣೆಗೂ ಕಡಲೆಬೇಳೆ ಹಾಕ್ಕೊಂಡ್ರು ಅದು ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ. ನಾನು ಈ ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಒಂದು 2ರಿಂದ 3 ನಿಮಿಷ ಹೀಗೇ ಕೈ ಬಿಡ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದರೆ ಸಾಕಾಗುತ್ತೆ. ಮತ್ತೇನು ಇದನ್ನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೋಸಿಗೆಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಇದು ಚಪಾತಿ, ರೊಟ್ಟಿ, ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಈ ಮಸಾಲೆ ಹಾಕಿ ಮಾಡ್ತಕ್ಕಂಥ ಕೋಸಿಗೆಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಬಿಟ್ಕೊಂಡಿರುತ್ತೆ ಆ ಕೋಸಿಗೆಡ್ಡೆಗೆ. ಹಾಗಾಗಿ
ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹಾಗೇ ತುಂಬ ಜನ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ಬೇಗ ಬಂದು ನಿಮಗೆ ತಲುಪುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೂ ಯೂಸ್ ಆಗುತ್ತೆ. ಮತ್ತು ಬೇರೆ ಯಾವ್ದಾದ್ರು ರೆಸಿಪಿ ಬೇಕಂದರೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.